ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಥವಾ ಯಾವ ಇಮೇಲ್ ಐ ಡಿ ಲಿಂಕ್ ಆಗಿದೆ ಅನ್ನೋದ್ರ ಬಗ್ಗೆ ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನೀವು ಆನ್ಲೈನ್ ಮುಖಾಂತರ ಲಾಗಿನ್ ಆಗುವ ಮುಖಾಂತರ ಆಧಾರ್ ಕಾರ್ಡ್ನಲ್ಲಿ ಏನೇನೆಲ್ಲ ಕರೆಕ್ಷನ್ ಮಾಡ್ಕೋಬಹುದು ಅಥವಾ ಏನೇನೆಲ್ಲ ಅಪ್ಡೇಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರ್ಯಾರು ನಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಗೂಗಲ್ ಕ್ರೋಮ್ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಓಪನ್ ಮಾಡಿಕೊಂಡು ಮೈ ಆಧಾರ್ ಅಂತ ಸರ್ಚ್ ಮಾಡಬೇಕಾಗಿರುತ್ತೆ. ಮೈ ಆಧಾರ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಒಂದು ಅಫಿಷಿಯಲ್ ಆಧಾರ್ ವೆಬ್ಸೈಟ್ ಈ ತರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೈ ಆಧಾರ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದು ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ UIAI ಕಡೆಯಿಂದ ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಬಹಳಷ್ಟು ಆಪ್ಷನ್ಗಳು ಸಿಗ್ತವೆ ಫ್ರೆಂಡ್ಸ್. ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಆಗಿರ್ಬೋದು, ಮತ್ತೆ ಚೆಕ್ ಆಧಾರ್ ಸ್ಟೇಟಸ್ ಅಂದ್ರೆ ಆಧಾರ್ ಅಪ್ಡೇಟ್ ಸ್ಟೇಟಸ್ ಆಗಿರ್ಬೋದು, ಡೌನ್ಲೋಡ್ ಆಧಾರ್ ಆಗಿರ್ಬೋದು, ಇದೇ ರೀತಿ ಬಹಳಷ್ಟು ನಿಮಗೆ ಡೀಟೇಲ್ಸ್ಗಳು ಇಲ್ಲಿ ಸಿಗ್ತವೆ. ಸೊ ನಾನೀಗ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ತಿರ್ಬೋದು ನೀವು ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ. ಇದು ಸಿಂಪಲ್ ವೇ ಹೇಳ್ಬೋದು ನಿಮಗೆ ಯಾವ ರೀತಿ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಇಲ್ಲಿ ನೀವು ಡೈರೆಕ್ಟ್ ಆಗಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ, ಇಲ್ಲೇನು ಕ್ಯಾಪ್ಚಾ ಕೋಡ್ ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ಎಂಟರ್ ಮಾಡಿ ಸೊ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಬೋದಾಗಿರುತ್ತೆ. ಈ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಸೊ ಆ ಮೊಬೈಲ್ ನಂಬರ್ಗೆ ನಿಮಗೆ ಒ ಟಿ ಪಿ ಹೋಗುತ್ತೆ. ಸೊ ಆ ಒ ಟಿ ಪಿ ಇಲ್ಲಿ ಎಂಟರ್ ಮಾಡೋ ಮುಖಾಂತರ ನೀವು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಇನ್ನೊಂದು ವೇ ಇದೆ ಇದಕ್ಕೆ, ಯಾವ ರೀತಿ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಲಿಂಕ್ ಆಗಿದೆ, ಯಾವ್ದು ಲಿಂಕ್ ಆಗಿದೆ ಅನ್ನೋದಕ್ಕೆ ತಿಳ್ಕೊಳ್ಳೋದಕ್ಕೆ ಇನ್ನೊಂದು ವೇ ಇದೆ. ಅದನ್ನು ಸಹ ನಮಗೆ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಏನು ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಆಧಾರ್ ಆಪ್ಷನ್ ಇದೆ. ಮತ್ತೆ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ನೋಡಿ ಫ್ರೆಂಡ್ಸ್, ವೆರಿಫೈ ಇಮೇಲ್ ಅಂಡ್ ಮೊಬೈಲ್ ನಂಬರ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದು ಏನಪ್ಪಾ ಆಪ್ಷನ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೋ ಅಥವಾ ಬೇರೆಯವ್ರದ್ದಾಗಿದೆಯೋ ಅಥವಾ ನಿಮ್ಮ ಮೊಬೈಲ್ ಇಮೇಲ್ ಐ ಡಿ ಲಿಂಕ್ ಆಗಿದೆಯೋ ಅಥವಾ ಬೇರೆ ಇಮೇಲ್ ಐ ಡಿ ಲಿಂಕ್ ಆಗಿದೆಯೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಆಪ್ಷನ್ ನ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡೋ ಮುಖಾಂತರ ಲಿಂಕ್ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದಾಗಿರುತ್ತೆ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ನೀವೇನಾದ್ರೂ ಮೊಬೈಲ್ ನಂಬರ್ ವೆರಿಫೈ ಮಾಡ್ತಾ ಇದ್ದೀರಾ ಅಂದ್ರೆ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಆಧಾರ್ ಕಾರ್ಡ್ಗೆ ಯಾವ ಇಮೇಲ್ ಐ ಡಿ ಅಡ್ರೆಸ್ ಲಿಂಕ್ ಆಗಿದೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಕೋಬೇಕಾದ್ರೆ ನೀವು ವೆರಿಫೈ ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ನಾನು ನಿಮಗೆ ಈಗ ಮೊಬೈಲ್ ನಂಬರ್ ಅನ್ನ ಚೆಕ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ನಂತರ ನಿಮ್ಮ ಮೊಬೈಲ್ ನಂಬರ್ ಏನಿರುತ್ತಲ್ಲ ನಿಮ್ಮ ಹತ್ರ, ಸೊ ಅದಕ್ಕೆ ಆ ಮೊಬೈಲ್ ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಕಾಣಿಸ್ತಾ ಇದೆಯಲ್ಲ, ಸೊ ಈ ಕ್ಯಾಪ್ಚಾ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಾದ್ರೂ ನಿಮ್ಮ ಆಧಾರ್ ಕಾರ್ಡ್ಗೆ ನೀವು ಇಲ್ಲೇನು ಎಂಟರ್ ಮಾಡಿರ್ತೀರಲ್ಲ ಇದೇ ನಂಬರ್ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಸೊ ಡೈರೆಕ್ಟ್ ಆಗಿ ಒ ಟಿ ಪಿ ಹೋಗುತ್ತೆ. ನಿಮಗೆ ಲಾಸ್ಟ್ ಫೋರ್ ಡಿಜಿಟ್ ನಿಮಗೆ ಮೊಬೈಲ್ ನಂಬರ್ನ ತೋರಿಸುತ್ತೆ ಅಲ್ಲಿ. ಇಲ್ಲಪ್ಪ ಈ ಆಧಾರ್ ಕಾರ್ಡ್ಗೆ ನೀವು ಎಂಟರ್ ಮಾಡಿ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂದ್ರೆ ಸೊ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅನ್ನೋದ್ರ ಬಗ್ಗೆನೂ ಅದ್ ಆ ಮೊಬೈಲ್ ನಂಬರ್ ಇಂದ ನಿಮಗೆ ಲಾಸ್ಟ್ ಫೋರ್ ಡಿಜಿಟ್ ಮೊಬೈಲ್ ನಂಬರ್ ತೋರಿಸುತ್ತೆ. ಸೊ ಅದ್ರ ಮುಖಾಂತರ ನೀವು ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬಹುದು. ನಂತರ ಇಮೇಲ್ ಐ ಡಿನೂ ಸಹ ಅದೇ ರೀತಿ ನೀವು ಪ್ರೊಸೀಜರ್ ಅನ್ನ ಮಾಡಬೇಕಾಗಿರುತ್ತೆ. ಇನ್ನೊಂದು, ನೀವು ಆಧಾರ್ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಲಾಗಿನ್ ಆಗುವ ಮುಖಾಂತರ ಏನೇನೆಲ್ಲ ಆಪ್ಷನ್ಗಳು ನಿಮಗೆ ಸಿಗುತ್ತವೆ ಅಥವಾ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್‌ನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್‌ನಲ್ಲಿ ಯಾವ ರೀತಿ ಕರೆಕ್ಷನ್‌ಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಮೊದಲು ಡ್ಯಾಶ್ ಬೋರ್ಡ್ ಹೇಳಿದೆಲ್ಲ ಅದೇ ವೆಬ್ಸೈಟ್‌ಗೆ ಹೋಗಿ ನಿಮ್ಮ ಲಾಗಿನ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಧಾರ್ ನಂಬರ್ ಮತ್ತು ಒ ಟಿ ಪಿಯನ್ನು ಕೇಳುತ್ತೆ. ಆ ಆಧಾರ್ ನಂಬರ್, ಒ ಟಿ ಪಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಅಡ್ರೆಸ್ ಅಪ್ಡೇಟ್ ಅಂತ ಏನಿದೆಯಲ್ಲ, ಸೊ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮೊಬೈಲ್‌ನಲ್ಲೇ ನೀವು ನಿಮ್ಮ ಆಧಾರ್ ಕಾರ್ಡ್‌ನ ಅಡ್ರೆಸ್ ಅನ್ನು ನೀವು ಕರೆಕ್ಷನ್ ಮಾಡ್ಕೋಬಹುದಾಗಿರುತ್ತೆ. ಸೊ ಹೊಸದಾಗಿ 2026ರಲ್ಲಿ ಅಪ್ಡೇಟ್ ಏನಪ್ಪಾ ಬಿಟ್ಟಿದ್ದಾರೆ ಅಂದ್ರೆ ನೀವು ವಿತೌಟ್ ಯಾವುದೇ ಡಾಕ್ಯುಮೆಂಟ್ ಇಲ್ದಲೆ ನಿಮ್ಮ ಅಡ್ರೆಸ್ ಅನ್ನ ನೀವು ಆನ್‌ಲೈನಲ್ಲೇ ಅಪ್ಡೇಟ್ ಮಾಡ್ಕೋಬಹುದಾಗಿರುತ್ತೆ. ಯಾವ ರೀತಿ ಅಂದ್ರೆ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಯಾರಾರ್ದೋ ಒಬ್ರದ್ದು ಅಡ್ರೆಸ್ ಅಪ್ಡೇಟ್ ಆಗಿದ್ರೆ ಸೊ ಅವ್ರ ಆಧಾರ್ ಕಾರ್ಡ್‌ನ ಯೂಸ್ ಮಾಡ್ಕೊಂಡು ರಿಲೇಶನ್‌ಶಿಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅದ್ರ ಮುಖಾಂತರ ನೀವು ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡ್ಕೋಬಹುದಾಗಿರುತ್ತೆ. ನಂತರ ಡೌನ್ಲೋಡ್ ಆಧಾರ್ ಆಪ್ಷನ್ ಕೂಡ ಕಾಣಿಸುತ್ತೆ. ನಂತರ
ಆಧಾರ್ ಪಿ-ವಿ-ಸಿ ಕಾರ್ಡ್ ಅಂತ ಇಲ್ಲೊಂದು ಆಪ್ಷನ್ ಇದೆ. ಅಂದ್ರೆ ಏನಪ್ಪಾ ಅಂದ್ರೆ ನಿಮಗೆ ಡಿಜಿಟಲ್ ಪಿ-ವಿ-ಸಿ ಕಾರ್ಡ್ ಏನ್ ಬರುತ್ತಲ್ಲ ಪೋಸ್ಟ್‌ಗೆ, ಸೊ ಇಲ್ಲಿ ಅಪ್ಲೈ ಮಾಡೋ ಮುಖಾಂತರ ನೀವು ಅದನ್ನ ಪಡ್ಕೋಬಹುದಾಗಿರುತ್ತೆ. ನಂತರ ಡಾಕ್ಯುಮೆಂಟ್ ಅಪ್ಡೇಟ್, ನಿಮ್ಮ ಆಧಾರ್‌ನಲ್ಲಿ ಏನಾದರೂ ಡಾಕ್ಯುಮೆಂಟ್ ಅಪ್ಡೇಟ್ ಇನ್ನು ಪೆಂಡಿಂಗ್ ಇದ್ರೆ, ಸೊ ಇಲ್ಲೇ ನೀವು ಡಾಕ್ಯುಮೆಂಟ್ ಅನ್ನ ಅಪ್ಡೇಟ್ ಮಾಡ್ಬೋದು. ನಂತರ ಆಧಾರ್ ಸೀಡಿಂಗ್ ಸ್ಟೇಟಸ್ ಅನ್ನ ಕೂಡ ಇಲ್ಲೇ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್‌ಗೆ ಯಾವ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಥವಾ ನಿಮ್ಮ ಆಧಾರ್ ಕಾರ್ಡ್‌ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ಇಲ್ಲಿ ಮಾಹಿತಿಯನ್ನ ತಿಳ್ಕೋಬಹುದಾಗಿರುತ್ತೆ. ನಂತರ ಲಾಕ್ ಆರ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಅಂದ್ರೆ ನಿಮ್ಮ ಬಯೋಮೆಟ್ರಿಕ್ ಅನ್ನ ಲಾಕ್ ಮಾಡೋದು ಮತ್ತು ಅನ್ಲಾಕ್ ಮಾಡೋದನ್ನ, ಸೊ ಇಲ್ಲೇ ನೀವು ಅಫಿಷಿಯಲ್ ಆಗಿ ವೆಬ್ಸೈಟ್‌ನ ಮುಖಾಂತರ ಮನೆಯಲ್ಲೇ ಮಾಡ್ಕೋಬಹುದಾಗಿರುತ್ತೆ. ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.